ಚಿತ್ರದುರ್ಗ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಿನ್ನೆ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಕಾರ್ಯಕ್ರಮ ನೆರವೇರಿತು. ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾಧ್ಯಕ್ಷ ಮಹಡಿ ಶಿವಮೂರ್ತಿ, ಚಿತ್ರದುರ್ಗ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಆರ್ ಶಿವಣ್ಣ ಗಂಜಿಗಟ್ಟೆ, ಉಪವಿಭಾಗಾಧಿಕಾರಿ ಕಾಂತರಾಜ್, ಸಾಹಿತಿ ನಿರಂಜನ ದೇವರಮನೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅನುಷ್ಠಾನಗೊಳಿಸುವ ಮೂಲಕವಾಗಿರುತ್ತದೆ ನಮ್ಮ ರೇಣುಕಾಚಾರ್ಯರು. ಬಳಿಕ ಮಹಡಿ ಶಿವಮೂರ್ತಿ ಜಗದ್ಗುರು ರೇಣುಕಾಚಾರ್ಯರು ಸಾರಿದ ವಿಶ್ವ ಮಾನವ ಧರ್ಮದ ತತ್ವಗಳನ್ನು ಪ್ರತಿಯೊಬ್ಬರೂ ಮನದಟ್ಟು ಮಾಡಿಕೊಂಡು ಅನುಷ್ಠಾನಕ್ಕೆ ತರಬೇಕು ಎಂದು ಹೇಳಿದರು. ಅವರ ಬಗ್ಗೆ ಬಸವಣ್ಣವರ ಮತ್ತೆ ರೇಣುಕಾಚಾರ್ಯ ಚಿಂತನೆ ಎರಡೂ ಒಂದೇ. ನಮ್ಮ ಈ ಆದರ್ಶವಾದಿಗಳು, ದಾರ್ಶನಿಕರು, ಶರಣರು ಎಲ್ಲರೂ ಹೇಳಿರೋದು ಒಂದೇ. ಈ ಸಮಾಜಕ್ಕೆ ಒಂದು ಒಳ್ಳೆ ಕೆಲಸಗಳನ್ನ ಮಾಡಬೇಕು, ಒಳ್ಳೆ ಕೊಡುಗೆ ಮಾಡಬೇಕು, ನಾವು ಸಂಸ್ಕಾರಯುತರಾಗಿ ಒಳ್ಳೆತನದಿಂದ ಬದುಕೋದು, ದುಡಿಯೋದು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲರೂ ನಮಗೆ ಆದರ್ಶವನ್ನು ಅವ್ರನ್ನ ಪಾಲನೆ ಮಾಡಿ. ಆರ್ ಶಿವಣ್ಣ ಗಂಜಿಗಟ್ಟೆ, ರೇಣುಕಾಚಾರ್ಯ ಸೇರಿದಂತೆ ಹಲವು ದಾರ್ಶನಿಕರು ಅಂದಿನ ಸಾಮಾಜಿಕ ಅಸಮಾನತೆಗಳ ವಿರುದ್ಧ ಹೋರಾಡಿ ಸಮಾನತೆಯ ಸಂದೇಶ ಸಾರಿದ್ದಾರೆ. ಅವರ ವಿಚಾರಧಾರೆಗಳನ್ನು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಭಾಷೆ ಆಗಲಿ, ಇನ್ನೊಂದು ವಿರೋಧಿಸ್ತಕ್ಕಂಥದ್ದಾಗಲಿ, ಸಾಮಾಜಿಕ ಸಾಮರಸ್ಯವನ್ನು ಹದಗೆಡಿಸ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಯಾರು ಕೈ ಹಾಕಬಾರದು ಅಂತೇಳಿ ಈ ಎಲ್ಲ ಜಯಂತಿಗಳನ್ನು ಅರ್ಥಪೂರ್ಣವಾಗಿ ಆಚರಿಸಿ ಸಾಮಾಜಿಕ ಸಾಮರಸ್ಯದೆಡೆಗೆ ನಮ್ಮ ನಡೆ ಅಂತಕ್ಕಂಥ ರೀತಿಯಲ್ಲಿ ಬಾಳಬೇಕು. ಉಪವಿಭಾಗಾಧಿಕಾರಿ ಕಾಂತರಾಜ್ ರೇಣುಕಾಚಾರ್ಯರ ತತ್ವ ಸಿದ್ಧಾಂತಗಳನ್ನು ಪಾಲಿಸುವುದರಿಂದ ಸಮಾಜದಲ್ಲಿ ಶಾಂತಿ ನೆಲೆಸಲು ಸಾಧ್ಯ ಎಂದು ತಿಳಿಸಿದರು. ನಮಗೆ ಒಳ್ಳೆದನ್ನು ಮಾಡೋರಿಗೆ ನಾವು ಒಳ್ಳೆದನ್ನು ಮಾಡಿದ್ರೆ ಅವರು ಮಾನವ. ಮಹಾಮಾನವ ಅಂತಂದ್ರೆ ಏನಪ್ಪಾ ಅಂತಂದ್ರೆ ನಮಗೇನೂ ಮಾಡಲ್ಲ ಅವರು, ಆದ್ರೂ ಕೂಡ ನಾವು ಅವ್ರಿಗೆ ಒಳ್ಳೇದು ಮಾಡ್ತೀವಿ, ಅವರು ಮಹಾಮಾನವರು. ದೇವಮಾನವರು ಅಂದ್ರೆ ಏನಪ್ಪಾ ಅಂತಂದ್ರೆ ನಮ್ಗೆ ಬೇರೆಯವರು ನಮ್ಗೆ ಕೆಡುಕನ್ನು ಮಾಡಿದ್ರು ಕೂಡ ಅವ್ರಿಗೆ ಒಳಿತನ್ನು ಬಯಸ್ತಕ್ಕಂಥವ್ರು ದೇವಮಾನವರು. ಸಾಹಿತಿ ನಿರಂಜನ್ ದೇವರಮನೆ ರೇಣುಕಾಚಾರ್ಯರು ಬೋಧಿಸಿದ ಸಮಾನತೆ, ಸಹಿಷ್ಣುತೆ, ಸಾಮರಸ್ಯ ಮತ್ತು ಸಹಬಾಳ್ವೆಯಂತಹ ಉದಾತ್ತ ಮೌಲ್ಯ ಚಿಂತನೆಗಳು ಮನುಷ್ಯನ ಆಧ್ಯಾತ್ಮಿಕ ವಿಕಾಸಕ್ಕೆ ಮಹತ್ವದ ಶಕ್ತಿಶಾಲಿಯಾಗಿವೆ ಎಂದರು. ಪ್ರಜ್ವಲಿಸಿದಂತಹ ಮಹಾನ್ ಸಂತರು, ಅಂತವರ ಸ್ಮರಣೆ ಅಂದ್ರೆ ನಮ್ಮ ಬದುಕಲ್ಲಿನ ಮೌಲ್ಯಗಳನ್ನು ನಾವೆಲ್ಲರೂ ಆರಾಧಿಸಿಕೊಂಡಂತೆ, ಹಾಗೆ ಅವರ ಸ್ಮರಣೆ ಅಂದ್ರೆ ನಾವೆಲ್ಲರೂ ಒಂದು ರೀತಿ ಆಧ್ಯಾತ್ಮಿಕವನ್ನ ಗೌರವಿಸಿದಂತೆ ಅನ್ನುವಂಥ ಆಶಯ ನಮ್ಮದಾಗಿದೆ.